ಸಿಂಹಾಸನವನ್ನ ಹೊತ್ತು ಗಂಭೀರವಾಗಿ ಹೆಜ್ಜೆ ಹಾಕ್ತಾ ಇರೋ ಗಜರಾಜ, ಅವುಗಳ ಮುಂದೆ ಚಾಮರ ಹೊತ್ತು ಭಕ್ತಿಯಿಂದ ನಡೀತಾ ಇರೋ ಆನೆ ಎತ್ತುಗಳು, ವರ ಕರುಣಿಸೋ ಭಾವದಲ್ಲಿ ನಿಂತ ಗರುಡ, ನರಸಿಂಹ ಇತ್ಯಾದಿ ದೈವಗಳು, ವಿಜ್ಞಾನ ತಂತ್ರಜ್ಞಾನದ ಪ್ರಾತ್ಯಕ್ಷಿಕೆಗಳು, ಅಬ್ಬಬ್ಬಾ ಒಂದ ಎರಡ. ಈ ಸುಂದರ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ನಾಗರಬಾವಿಯಲ್ಲಿರುವ ಬ್ಲೂಬೆಲ್ ಶಾಲೆಯಲ್ಲಿ. ದಸರಾ ಹಿನ್ನೆಲೆಯಲ್ಲಿ ಮಕ್ಕಳ ಸೃಜನಶೀಲತೆ ಬಯಲಿಗೆಳೆಯಲು ಇಂತಹ ಒಂದು ವಿಶಿಷ್ಟ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಫಸ್ಟ್ ಟೈಮ್ ನಾವು ಈ ಥರ ಸೆಲೆಬ್ರೇಟ್ ಮಾಡ್ತಿರೋದು ಎಕ್ಸಿಬಿಷನ್ನ. ನಮ್ಗೆ ಈ ಥರ ಮಾಡಿದ್ದು ಇದೇ ಮೊದಲು. ಅಂದರೂ ನಾವು ಈ ಸರ್ ಮಾತ್ರ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಮಾತ್ರ ಲಾಸ್ಟ್ ಇಯರ್ ನಾವು 4 years ಬ್ಯಾಕ್ ಎಕ್ಸಿಬಿಷನ್ ಮಾಡಿದ್ದು, ಆದರೆ ಬಟ್ ಅದೆಲ್ಲ ಸೈನ್ಸ್ ಸೋಷಿಯಲ್ ಬಗ್ಗೆ ಮಾಡಿದ್ದು. ದಸರಲ್ಲಿ ಈ ಥರ ಮಾಡಿದ್ದು ತುಂಬಾ ಖುಷಿ ಆಗ್ತಿದೆ. ಅಂದಹಾಗೆ ಪರಿಸರ ವಿಜ್ಞಾನ, ಗ್ರೀನ್ ಹೌಸ್ ಎಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್ ಮಾಡೆಲ್ ಮುಂತಾದ ಹಲವಾರು ವೈಜ್ಞಾನಿಕ ಮಾಡೆಲ್ಗಳನ್ನ ಮಕ್ಕಳು ತುಂಬಾ ನೀಟಾಗಿ ಪ್ರದರ್ಶಿಸಿದ್ರು. ಈ ವಿಭಿನ್ನ ಪ್ರಯತ್ನಕ್ಕೆ ಶಾಲೆಯ ಶಿಕ್ಷಕರ ಸಪೋರ್ಟ್ ಸಹಕಾರಿಯಾಗಿತ್ತು. ಈ ನವರಾತ್ರಿ ವಸ್ತು ಪ್ರದರ್ಶನ ಅಂತ ಇಡೋದು ಈ ದೃಷ್ಟಿಯಿಂದನೇ ನಾವು. ಯಾಕೆಂದರೆ ನಮ್ಮ ಸಂಸ್ಕೃತಿ ಎಂದಾಗ ನಮ್ಮ ಪುರಾಣ ಯಾವುದು ಚಿಕ್ಕ ಮಕ್ಕಳಿಗೆ ಇತ್ತೀಚಿನವರೆಗೆ ಗೊತ್ತಾಗಿಲ್ಲ. ನವರಾತ್ರಿಯ ಎಲ್ಲ ದಶಾವತಾರದ್ದು ನಾವು ಇಟ್ಟಿದ್ದೇವೆ. ಹಾಗೆಯೇ ತಿರುಪತಿಯ ಬೆಟ್ಟವನ್ನು ಇಟ್ಟಿದ್ದೇವೆ. ಬೇರೆ ಕ್ಲಾಸ್ ರೂಮ್ಗಳಲ್ಲೆಲ್ಲ ನಾವು ಒಂದು ಟೆಕ್ನಿಕಲ್ ಎಕ್ಸಿಬಿಷನ್ ಥರ ಮಾಡಿದ್ದೇವೆ. ಕಲಿಕೆಯ ಮಹತ್ವವನ್ನ ಸಾರುವಂತೆ ದಸರಾ ನೆಪದಲ್ಲಿ ಮಕ್ಕಳನ್ನ ಹೀಗೆ ಸೃಜನಶೀಲ ಕೆಲಸದಲ್ಲಿ ತೊಡಗಿಸಿಕೊಂಡಿರೋದು ನಿಜಕ್ಕೂ ಉಳಿದ ಶಾಲೆಗಳಿಗೆ ಮಾದರಿಯೇ ಸರಿ. ರಮ್ಯಾ ವರ್ಷಿಣಿ, BTV ನ್ಯೂಸ್, ಬೆಂಗಳೂರು.